ಗೆಳೆಯರೆ, ವ್ಯಾರಿಕೋಸ್ ವೈನ್ಸ್ ಅಥವಾ ಸ್ಪೈಡರ್ ವೈನ್ಸ್ ಅಂತ ಹೇಳ್ತೀವಿ. ಸೊ ವ್ಯಾರಿಕೋಸ್ ವೈನ್ಸ್ ಅಂದರೆ ಏನು? ಭಾಳ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಕೆಲವರು ಎಂಗೇಜಲ್ಲೇ ಬಂದುಬಿಡ್ತಾರೆ, ಸರ್ ನಾನು ಡೆಲಿವರಿ ಆದಮೇಲೆ ಪ್ರೆಗ್ನೆಂಟ್ ಆಗಿದ್ದೆ, ಡೆಲಿವರಿ ಆದ ತಕ್ಷಣ ವ್ಯಾರಿಕೋಸ್ ವೈನ್ಸ್ ಬಂದುಬಿಡಿ ಸರ್ ಅಂತಾರೆ. ಕೆಲವು ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ ಇರ್ತಾರೆ, ಟೀಚರ್ಸ್ ಇರ್ಬೋದು, ಅಥವಾ ಬೇಕ್ರಿ ವರ್ಕ್ ಮಾಡೋರು ಇರ್ಬೋದು, ಅಥವಾ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಅಥವಾ ಹೌಸ್ ವೈಫ್ಸ್ ಲಾಂಗ್ ಟೈಮ್ ಬೆಳಗ್ಗೆ 5 ಗಂಟೆ ಇದೆ 9-10 ಗಂಟೆ ತನಕ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತಾರೆ ಪಾಪ ಅಲ್ವಾ. ಸೊ ಇಂಥವ್ರಿಗೆ ವ್ಯಾರಿಕೋಸ್ ವೈನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವ್ಯಾರಿಕೋಸ್ ವೈನ್ಸ್ ಅಂದರೆ ಏನು? ಡೈಲೇಟೆಡ್ ಎಲಾಂಗೇಟೆಡ್ ಟಾರ್ಚುವಸ್ ವೈನ್ಸ್ ಯಾವ ಥರ ಕಾಣುತ್ತೆ, ಮತ್ತು ಸ್ಪೈಡರ್ ವೈನ್ಸ್ ಅಂತ. ಸ್ಪೈಡರ್ ವೈನ್ಸ್ ಅಂದರೆ ಬೇರೆ ಥರ, ಅದು ಸೂಪರ್ಫಿಷಿಯಲ್ ವೈನ್ಸ್ ಅಂತ ಅದಿರುತ್ತೆ. ಅದರಲ್ಲಿ 3 ಥರದ ವಿಧ ಇದೆ. ಸೊ ಇವೆಲ್ಲ ಡೀಟೇಲ್ಸು ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ. ಸಾಧಾರಣ 430ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ಮೊದಲು ವ್ಯಾರಿಕೋಸ್ ವೈನ್ಸ್ ಅಂದ್ರೇನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ವ್ಯಾರಿಕೋಸ್ ವೈನ್ಸು, ಸ್ಪೈಡರ್ ವೈನ್ಸು. ವ್ಯಾರಿಕೋಸ್ ವೈನ್ಸ್ ಅಂತಂದರೆ ನಮ್ಮ ಎಕ್ಸ್ಪೆಷಲಿ ಕಾಲಲ್ಲಿ ಕಾಫ್ ಮಸಲ್ಸು, ಥೈ ಮಸಲ್ಸ್ ಅಂತ ಹೇಳ್ತೀವಲ್ಲ, ಕಾಲಲ್ಲಿ ಲೋವರ್ ಲೆಗ್ ಅಪ್ಪರ್ ಲೆಗ್ ಅಂತ ಹೇಳ್ತೀವಿ, ಆ ಭಾಗದಲ್ಲಿ ವ್ಯಾರಿಕೋಸ್ ವೈನ್ಸ್ ಕಾಣಿಸ್ಕೊಳ್ಳೋದು. ಏನಂತ ಗೆಳೆಯರೆ ಅಂತಂದರೆ, ಆ ವೈನ್ಸ್ ಏನಿರುತ್ತಲ್ಲ ಅದು DET ಅಂತ, ಡೈಲೇಟೆಡ್ ಎಲಾಂಗೇಟೆಡ್ ಟಾರ್ಚುವಸ್ ಅಂತ. ಅದು ನೋಡಿದ್ರೆ ವೈನ್ ಅದು ಡೈಲೇಟ್ ಆಗಿರುತ್ತೆ, ಅಗಲ ಆಗಿರುತ್ತೆ, ಎಲಾಂಗೇಟ್ ಉದ್ದ ಆಗಿರುತ್ತೆ, ಮತ್ತು ಟಾರ್ಚುವಸ್ ಈ ಥರ ಆಗಿರುತ್ತೆ. ವ್ಯಾರಿಕೋಸ್ ವೈನ್ಸ್ ಫೋಟೋ ಹಾಕಿರ್ತೀವಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ವೈನ್ಸ್, ಅದಕ್ಕೆ ನಾವು ವ್ಯಾರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೈಡರ್ ವೈನ್ಸ್ ಹೇಳ್ತೀವಿ, ಅದು ಸೂಪರ್ಫಿಷಿಯಲ್ ವೈನ್ಸ್. ಚರ್ಮದ ಕೆಳಗೆ ಸಬ್ಕುಟೇನ್ಸ್, ಚರ್ಮದ ಕೆಳಗೆ ಇರುತ್ತೆ, ಚರ್ಮದ ಕೆಳಗೆ ಕಾಣ್ತಾ ಇರುತ್ತೆ ನೋಡಿ. ಅದೇ ಬೇರೆ, ಸ್ಪೈಡರ್ ವೈನ್ಸೇ ಬೇರೆ, ನಿಮಗೆ ವ್ಯಾರಿಕೋಸ್ ವೈನ್ಸೇ ಬೇರೆ. ಸೂಪರ್ಫಿಷಿಯಲ್ ವೈನ್ಸ್ ಏನು ಸ್ಪೈಡರ್ ವೈನ್ಸ್ ಇದೆ, ಅವು 3 ಬಣ್ಣ ಇರುತ್ತೆ. ನಿಮಗೆ ಒಂದು ರೆಡ್ ಇರ್ಬೋದು, ಇನ್ನೊಂದು ಪರ್ಪಲ್, ಬ್ಲೂ ಇರ್ಬೋದು. ರೆಡ್ ಅಂದರೆ ಕೆಂಪು ಕಾಣ್ತಾ ಇರುತ್ತೆ, ಕೆಲವರಿಗೆ ಬ್ಲೂ ಹಾಕೊಂಡು ನೀಲಿ ಬಣ್ಣ ಇರುತ್ತೆ, ಕೆಲವರಿಗೆ ಪರ್ಪಲ್ ನೇರಳೆ ಬಣ್ಣ ಕೂಡ ಇರುತ್ತೆ. ಸೊ ಇದು ಸೂಪರ್ಫಿಷಿಯಲ್ ಆಗಿರುವಂಥ ವೈನ್ಸು. ಇದಕ್ಕೆ ಸ್ಪೈಡರ್ ವೈನ್ಸ್ ಅಂತ ಹೇಳ್ತೀವಿ ನೋಡಿ. ಸ್ಪೈಡರ್ ವೈನ್ಸು ಅಷ್ಟೊಂದು ನೋವು ಕೊಡೋದು, ಅಷ್ಟೊಂದು ತೊಂದರೆ ಇಲ್ಲ. ಕಾಸ್ಮೆಟಿಕ್ ಪರ್ಪಸ್ ನೋಡೋರಿಗೆಲ್ಲ, ಸರ್ ಇವಾಗೆಲ್ಲ ಸ್ವಲ್ಪ ನಮ್ಗೆ ಗೊತ್ತಾ, ಹೆಣ್ಮಕ್ಳು ಫ್ಯಾಷನು ಅಲ್ವಾ, ಮೊಣಕಾಲು ತನಕ ಬಟ್ಟೆ ಹಾಕೊಂಡು ಓಡ್ತಾರೆ, ಎಲ್ಲ ಅಬ್ಸರ್ವ್ ಮಾಡಿಬಿಡ್ತಾರೆ. ಅದು ಕಾಸ್ಮೆಟಿಕ್ ರೀಸನ್ ಅಷ್ಟೇ, ಬಟ್ ಅಷ್ಟೊಂದು ಏನು ತೊಂದರೆ ಇಲ್ಲ ಅದರಿಂದ, ಸ್ಪೈಡರ್ ವೈನ್ಸಿಂದ. ಬಟ್ ವ್ಯಾರಿಕೋಸ್ ವೈನ್ಸಿಂದ ತೊಂದರೆ ಆಗುತ್ತೆ ಗೆಳೆಯರೆ. ಸೊ ಏನಾಗುತ್ತಪ್ಪ ವ್ಯಾರಿಕೋಸ್ ವೈನ್ಸಲ್ಲಿ ಅಥವಾ ಈ ಸ್ಪೈಡರ್ ವೈನ್ಸಲ್ಲಿ ಅಂದರೆ, ರಕ್ತ ಪರಿಚಲನೆ ಕರೆಕ್ಟಾಗಿ ಆಗಲ್ಲ ನೋಡಿ. ನಮ್ಮ ಹಾರ್ಟು ಪಂಪ್ ಅಲ್ವಾ, ಇಟ್ಸ್ ಎ ಪಂಪ್. ಅದು ಹಾರ್ಟ್ನ ಬ್ಲಡ್ನ ಪಂಪ್ ಮಾಡುತ್ತೆ. ಅದೆಲ್ಲ ಹೋಗಿ ಇಡೀ ದೇಹಕ್ಕೆ ಎಲ್ಲ ಅಂಗಾಂಗಗಳಿಗೂ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಲ್ವಾ. ಅಂಗಾಂಗಗಳಿಂದ ವಾಪಸ್ ಬರಬೇಕಲ್ಲ, ಹಾರ್ಟಿಂದ ಅಂಗಾಂಗಳಿಗೆ ಹೋಗೋದಕ್ಕೆ ಆರ್ಟ್ರೀಸ್ ಅಂತ ಹೇಳ್ತೀವಿ. ಅಲ್ಲಿಂದ ವಾಪಸ್ ನಮ್ಮ ಹೃದಯಕ್ಕೆ ಬರೋಕ್ಕೆ ವೈನ್ಸ್ ಅಂತ ಹೇಳ್ತೀವಿ ಅಲ್ವಾ. ಆ ವೈನ್ಸ್ ಮುಖಾಂತರ ರಕ್ತ ನಮ್ಮ ಹಾರ್ಟ್ಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಆ್ಯಂಟಿಗ್ರಾವಿಟಿ ನೋಡಿ, ನಾವು ನಿಂತ್ಕೊಂಡಾಗ ಏನಾಗುತ್ತೆ, ಆ ಫೋರ್ಸು ಗುರುತ್ವಾಕರ್ಷಣೆ ಎಗನೆಸ್ಟ್ ಆಗಿ ಆ್ಯಂಟಿಗ್ರಾವಿಟಿ ನಮ್ಮ ಹಾರ್ಟಿಗೆ ಬರಬೇಕು. ಅರ್ಥ ಇದೆಲ್ಲ ಹೇಳಿದ್ದು. ಅದಕ್ಕೆ ದೇವರು ಎಷ್ಟು ಬ್ಯೂಟಿಫುಲ್ಲಾಗಿ ಸೃಷ್ಟಿ ಮಾಡಿದೆ ಅಂದರೆ, ಕೆಲವು ವಾಲ್ಸ್ ಸೃಷ್ಟಿ ಮಾಡ್ಯಾರೆ ವೈನ್ಸಲ್ಲಿ. ಆ ವಾಲ್ಸ್ ಏನು ಮಾಡುತ್ತೆ ಅಂತಂದರೆ, ಬ್ಲಡ್ನ ಒನ್ ವೇ ಡೈರೆಕ್ಷನ್, ಕೆಳಗಡೆಯಿಂದ ಹಾರ್ಟ್ ಕಾಲಲ್ಲಿ ಸಪೋಸ್ ಎಕ್ಸಾಂಪಲ್ ತೊಗೊಂಡ್ರೆ, ಕಾಲಿಂದ ಹೃದಯದ ಕಡೆ ಹೋಗೋಕ್ಕೆ ಬಿಡುತ್ತೆ ಒನ್ ವೇ, ರಿವರ್ಸ್ ಬರೋಕ್ಕೆ ಬಿಡೋಲ್ಲ. ಸಪೋಸ್ ಆ ವಾಲ್ಸ್ ಇರಲಿಲ್ಲ ಅಂದ್ಕೊಳ್ಳಿ, ಅದು ಒನ್ ವೇ ವಾಲ್. ನಿಮ್ಗೆ ಇವನ್ ನಿಮ್ಮ ಗಿಂಬರ್ಲ್ಲ ಒನ್ ವೇ ವಾಲ್ ಹಾಕ್ಸಿರ್ತೀರ ನೀರಲ್ಲಿ ಅಲ್ವಾ, ಒಂದೇ ಕಡೆ ಫ್ಲೋ ಆಗುತ್ತೆ, ಇನ್ನೊಂದು ಕಡೆ ಫ್ಲೋ ಆಗಿ ಬಿಡೋಲ್ಲ. ಅದು ಆ ರೀತಿಯ ವಾಲ್ಸ್ ದೇವ್ರು ಸೃಷ್ಟಿ ಮಾಡಿರುವಂಥದ್ದು ಬ್ಯೂಟಿಫುಲ್ ಸೃಷ್ಟಿಯಾಗಿದೆ ನೋಡಿ, ಇದು ಬ್ರಹ್ಮಂದು ಅಲ್ವಾ. ಸೊ ಒನ್ ವೇ ಹೋಗೋಂಥದ್ದು. ಅವಾಗ ಏನಂತ ವಾಲ್ಸಲ್ಲಿ ಕೆಲವು ಪ್ರಾಬ್ಲಮ್ ಇರ್ಬೋದು. ಹಂಗಾಗಿ ಕೆಲವು ಜೀನ್ಸಲ್ಲಿ ಅಪ್ಪ ಅಮ್ಮಂಗಿದ್ರೆ ಮಕ್ಕಳು ಕೂಡ ಬರೋ ಚಾನ್ಸ್ ಇರುತ್ತೆ. ಯಾರು ದಪ್ಪ ಇರ್ತಾರೆ ಅವ್ರಿಗೆ ಕೂಡ ಬರ್ಬೋದು, ಮತ್ತು ಕೆಲವು ಡಯಾಬಿಟೀಸ್ ಅವ್ರಿಗೆ ಕೂಡ ಬರ್ಬೋದು, ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ ಇರ್ತಾರೆ ಅವ್ರಿಗೆ ಕೂಡ ಬರ್ಬೋದು. ಸೊ ಈ ಥರ ಕೆಲವು ಚೇಂಜಸ್ ಇದ್ದಾಗ ಏನಾಗುತ್ತೆ, ವಾಲ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಕೆಲವರಿಗೆ ಡಾಪ್ಲರ್ ಸ್ಟಡಿ ಅಂತ ಮಾಡ್ತೀವಿ. ಡಾಪ್ಲರ್ ಸ್ಟಡಿ ಮಾಡಿದಾಗ ಅದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ವಾಲ್ಸ್, ಇನ್ಕಾಂಪಿಟೆಂಟ್ ವಾಲ್ಸ್ ಅಂತೀವಿ. ಕಾಂಪಿಟೆಂಟ್ ಇರಲ್ಲ, ಕಾಂಪಿಟೆನ್ಸಿ ಇರಲ್ಲ, ಇನ್ಕಾಂಪಿಟೆಂಟ್ ವಾಲ್ಸ್ ಅಂತ. ಸರಿಯಾಗಿ ಕೆಲಸ ಮಾಡ್ತಾರಲ್ಲ ವಾಲ್ಸು. ಸಪೋಸ್ ವಾಲ್ಸ್ ಕರೆಕ್ಟಾಗಿತ್ತು, ಈ ಥರ ಬ್ಲಾಕ್ ಮಾಡಿದ್ರೆ ಒನ್ ವೇ ಅಷ್ಟೇ, ಬ್ಲಡ್ಡು ಈ ಕಡೆ ಹೋಗಿಬಿಡುತ್ತೆ, ಈ ಕಡೆ ರಿವರ್ಸ್ ಬರೋಕ್ಕೆ ಬಿಡಲ್ಲ. ಸೊ ವಾಲ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಏನಾಗುತ್ತೆ, ಅದು ರಿವರ್ಸ್ ಬಿಟ್ಬಿಡುತ್ತೆ, ಅವಾಗೆಲ್ಲ ಬ್ಲಡ್ ಎಲ್ಲ ಪೂಲ್ ಆಗುತ್ತೆ. ಸೊ ವಾಪಸ್ಸು ಬ್ಲಡ್ ಎಲ್ಲ ಪೂಲ್ ಆದಾಗ ವೈನ್ಸಲ್ಲಿ, ವೈನ್ಸ್ ಏನೋ ನಾರ್ಮಲ್ ಆಗಿರೋ ವೈನ್ಸ್ ಇರುತ್ತೆ, ಡೈಲೇಟ್ ಆಗುತ್ತೆ, ಬ್ಯಾಕ್ ಫ್ಲೋ ಇದೆ, ಬ್ಲಡ್ಡು ಡೈಲೇಟ್ ಆಗುತ್ತೆ, ಎಲಾಂಗೇಟ್ ಆಗುತ್ತೆ, ಟಾರ್ಚುವಸ್ ಆಗಿಬಿಡುತ್ತೆ. ಸೊ ಅದೇ ಪೆಥೋಫಿಸಿಯಾಲಜಿ ಅಂತೀವಿ, ಪೆಥೋಫಿಸಿಯಾಲಜಿ ಆಫ್ ವ್ಯಾರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಚೇಂಜಸ್ ಆಗುತ್ತೆ ಗೆಳೆಯರೆ. ಸೊ ಹಾಗಾಗೇ ವೈನ್ಸು ದಪ್ಪ ಆಗೋವಂಥದ್ದು. ಕೆಲವರಿಗೆಲ್ಲ ಡಿಸ್ಕಂಫರ್ಟ್ ಇರುತ್ತೆ, ಕೆಲವರಿಗೆಲ್ಲ ಕಾಲು ಊತ ಬರುತ್ತೆ, ಕೆಲವರಿಗೆ ಪೇಯ್ನ್ ಕೂಡ ಬರ್ಬೋದು. ಸೊ ಈ ರೀತಿಯ ಸೈನ್ಸಸ್ ಸಿಂಪ್ಟಮ್ಸ್ ಡೆವಲಪ್ ಆಗೋದು ಈ ರೀತಿಯ ಕಂಡೀಷನಲ್ಲಿ, ಅದಕ್ಕೆ ನಾವು ವ್ಯಾರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾನು ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನಲ್ ಹೋಗಿ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದೆ. ಪ್ರೆಗ್ನೆನ್ಸಿಲಿ ಕೂಡ ಹೊಟ್ಟೆ ಬಂದಿರುತ್ತಲ್ವ, ಮಗು ಎಲ್ಲ ಇರುತ್ತೆ, ದೇಹ ತೂಕನೂ ಜಾಸ್ತಿ ಆಗಿರುತ್ತೆ, ಮತ್ತು ಕಾಲು ಊತ ಕೂಡ ಬಂದಿರುತ್ತೆ ಕೆಲವು ಹೆಣ್ಮಕ್ಳಿಗೆಲ್ಲ. ಸೊ ಊತ ಜಾಸ್ತಿಯಾಗಿ ಅಲ್ಲೊಂದು ಕೆಲವು ಇನ್ಫ್ಯೂನಕ್ಕೆ ಅಂತ ಕೆಲವು ವೈನ್ಸ್ ಬರುತ್ತೆ, ಅದ್ರ ಮೇಲೆ ಕೂಡ
ನಮ್ಮ ಹೊಟ್ಟೆ ಜಾಸ್ತಿಯಾಗಿ ಆ ಫೀಟಸ್ಸಿಂದನೂ ಕೆಲವು ಭ್ರೂಣದಿಂದ ಯುಟ್ರಸ್ಸಿಂದ ಕೂಡ ಪ್ರೆಷರ್ ಬಿದ್ದು ಕೂಡ ಕೆಲವು ವ್ಯಾರಿಕೋಸ್ ವೆಯಿನ್ಸ್ ಡೆವಲಪ್ ಆಗೋ ಚಾನ್ಸಸ್ಗಳಿದೆ. ಸೊ ಈ ರೀತಿಯ ನಾನ್ ರೀತಿಯ ಕಂಡೀಷನ್ ವ್ಯಾರಿಕೋಸ್ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಸೈನ್ಸಸ್ ಇರುತ್ತೆ, ಏನು ಟ್ರೀಟ್ಮೆಂಟು ಸರ್ಜರಿಯಿಂದ ಹಿಡಿದು ಸ್ಕ್ಲಿಯೋಥೆರಪಿ ತನಕ ಇದೆ. ಬಟ್ ಮನೆಯಲ್ಲಿ ಏನೇನು ಮಾಡ್ಬೋದು ಎಲ್ಲ ನೀವು ವಿವರವಾಗಿ ಹೇಳ್ತೀನಿ. ಪೂರ್ತಿ ವೀಡಿಯೋನ ಮರೆಯದೆ ನೋಡಿ ಇಲ್ಲರೆ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು ವ್ಯಾರಿಕೋಸ್ ವೆಯಿನ್ಸ್ಗೆ. ಯಾವ ರೀತಿ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ನೋಡಿ ಕಾಫ್ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಆಗುತ್ತೆ. ನೀವು ಎಕ್ಸಸೈಸ್ ಮಾಡಿದಾಗ ಕಾಫ್ ಮಸಲ್ಸ್ ಪೆರಿಫೆರಲ್ ಪಂಪ್ ಅಂತ ಹೇಳಿದ್ರು ಕಾಂಟ್ರಾಕ್ಟ್ ಮಾಡಿ ರಕ್ತನಾಳಗಳಿಂದ ವಾಪಸ್ಸು ವೆಯಿನ್ಸಿಂದ ರಕ್ತ ಹಾರ್ಟ್ ಕಡೆ ಸಂಚಲನ ಆಗೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತಲ್ವ. ಎಕ್ಸಸೈಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ವೆಯಿನ್ಸ್ ಮೇಲೆ ಕಾಂಟ್ರಾಕ್ಟ್ ಆಗಿ ಮಸಲ್ಸು ಬ್ಲಡ್ ಫ್ಲೋನ ವಾಪಸ್ ಹಾರ್ಟ್ ಕಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ನಾನಾ ರೀತಿಯ ಅನುಕೂಲಗಳಿದೆ ಎಕ್ಸಸೈಸ್ ಮಾಡೋದ್ರಿಂದ. ವ್ಯಾರಿಕೋಸ್ ವೆಯಿನ್ಸಲ್ಲಿ ಪೇಯ್ನು ಸಿಮ್ಟಮ್ಸ್ ಕಡಿಮೆ ಆಗಿದೆ, ಜೊತೆಗೆ ಸಿಮ್ಟಮ್ಸ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ, ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ, ಒಂಥರ ವೇಗ್ ಟೈಪ್ ಆಫ್ ಪೇಯ್ನ್ ಇರುತ್ತೆ, ಫೇಟಿಗೆ ಸುಸ್ತಾಗುವಂಥದ್ದು ಇರುತ್ತೆ. ಸೊ ಎಕ್ಸಸೈಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದು, ಇವೆಲ್ಲ ರೀತಿಯ ಸಿಮ್ಟಮ್ಸ್ ಕಡಿಮೆ ಆಗ್ತಿದ್ದಾರೆ. ಸೊ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ವ್ಯಾರಿಕೋಸ್ ವೆಯಿನ್ಸ್ ಇರೋರು. ಸೊ ಯಾವ ರೀತಿಯ ವ್ಯಾಯಾಮ ಮಾಡಬೇಕು ವ್ಯಾರಿಕೋಸ್ ವೆಯಿನ್ಸ್ ಇರೋರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಲೆಗ್ ಎಲಿವೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಲೆಗ್ ಎಲಿವೇಷನ್ ಮಲ್ಕೊಂಡು ಕಾಲು ಮೇಲೆ ಕೆತ್ತುವಂತು ಸಾಧಾರಣ ಒಂದು 30-40 ಡಿಗ್ರಿ ಎತ್ಬೋದು, ಮತ್ತು 10-15 ಸೆಕೆಂಡ್ಗೆ ಮತ್ತೆ ಕೆಡಬೇಕು. ಈ ಥರ ಲೆಗ್ ಎಲಿವೇಷನ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕಾಲನ್ನು ಹೃದಯಕ್ಕಿಂತ ಎತ್ತರದಲ್ಲಿ ಎತ್ತಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಸಲೀಸಾಗಿ ಆಗುತ್ತೆ ಟುವರ್ಡ್ಸ್ ಹಾರ್ಟ್. ಸೊ ಅದಕ್ಕೆ ಲೆಗ್ ಎಲಿವೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಆ ಎಕ್ಸಸೈಸ್ನ ರೆಗ್ಯುಲರ್ ಮಾಡಬೇಕು. ಒಂದು ಎಕ್ಸಸೈಸ್ 15-20 ಸೆಕೆಂಡ್ ಮಾಡ್ಬೋದು. ಮಲ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳು ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು, ಆ ಎಕ್ಸಸೈಸ್ ಮಾಡ್ಬೋದು. ಇವನ್ನು ಊತ ಜಾಸ್ತಿ ಇದ್ದಾಗ ಕೆಲಸ ನೈಟ್ ಕೂಡ ಕಾಲು ಎತ್ತರ ಇಟ್ಬಿಟ್ಟು ಮಲ್ಕೊಳ್ಳಿ, ದಿಂಬಿಟ್ಬಿಟ್ಟು ಕಾಲು ಎತ್ತರ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತೀವಿ. ತೊಡೆ ಹತ್ರ ಒಂದು ದಿಂಬು, ಕಾಲು ಹತ್ರ 2 ದಿಂಬು ಇಡ್ಬೋದು, ಟೈಟಲ್ಲಿ ಇಟ್ಕೋಬೋದು. ಅವಾಗ ಆಟೋಮೆಟಿಕ್ಕಾಗಿ ರಾತ್ರಿ ಎಲ್ಲ ಆ ಥರ ಕಾಲು ಎತ್ತರ ಇಟ್ಕೊಂಡು ಮಲ್ಕೊಂಡಿದ್ರೆ ಬೆಳಗ್ಗೆ ಆಟೋಮೆಟಿಕ್ಕಾಗಿ ಊತ ಕಡಿಮೆ ಆಗ್ತಗಳಿದೆ. ಸೊ ಈ ಥರ ಲಿಂಬ್ ಎಲಿವೇಷನ್ ಮಾಡ್ಕೊಳ್ಬೋದು ನೈಟ್ ಮಲಗುವಾಗ. ಮತ್ತು ಲಿಂಬ್ ಎಲಿವೇಷನ್ ಎಕ್ಸಸೈಸ್ ಕೂಡ ಮಾಡ್ಬೋದು. ಜೊತೆಗೆ ನೀವು ಬೇರೆ ಟೈಮಲ್ಲೂ ಕೂಡ ಮಧ್ಯಾಹ್ನ ಟೈಮಲ್ಲಿ ಅದು ನಿಮ್ಗೆ ಯಾವ ಟೈಮ್ ಸಿಕ್ಕಿದ್ರೆ ಅವಾಗ ಒಂದು 15-20 ನಿಮಿಷ ಕಾಲ ಹೈಟಲ್ಲಿ ಇಟ್ಕೊಂಡ್ರೆ ಅದರಲ್ಲೂ ಕೂಡ ನಿಮಗೆ ಬ್ಲಡ್ಡು ಫ್ಲೋ ಚೆನ್ನಾಗಾಗುತ್ತೆ ಟುವರ್ಡ್ಸ್ ಹಾರ್ಟು. ಪ್ಲಸ್ ಸ್ವೆಲ್ಲಿಂಗ್ ಬಂದುತ್ತೆ, ಹಿಡಿಮ ಅಂತಿತ್ತು, ಊತ ಎಲ್ಲ ಕಡಿಮೆ ಆಗ್ತಗಳಿದೆ. ಸೊ ಸಿಂಪಲ್ ಲೆಗ್ ಎಲಿವೇಷನ್ ಭಾಳ ಅನುಕೂಲಕಾರಿ. ಸೊ ವ್ಯಾರಿಕೋಸ್ ವೆಯಿನ್ಸ್ ಇರೋರು ಖಂಡಿತ ಎಕ್ಸಸೈಸ್ ಮಾಡ್ಬೋದು. ಇಲ್ಲಾಂದರೆ ವಾಕಿಂಗ್ ಅಲ್ವಾ, ವಾಕಿಂಗ್ ಸಿಂಪಲ್ ವಾಕಿಂಗ್, ಎಸ್ಪೆಷಲಿ ಬ್ರಿಸ್ಕ್ ವಾಕಿಂಗ್ ಅಂತ ಒಂದು 20-30 ನಿಮಿಷ ವಾರಕ್ಕೆ ಮಿನಿಮಮ್ 5 ದಿವಸ ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ವಾಕಿಂಗ್ ಮಾಡಿದಾಗ ಕಾಫ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಪೆರಿಫೆರಲ್ ಪಂಪನ್ನು ಆಗಲೇ ಹೇಳಿದೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಸಲೀಸಾಗುತ್ತೆ, ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಜೊತೆಗೆ ನಮ್ಮ ಎಕ್ಸಸೈಸ್ ಎಂಡ್ಯೂರೆನ್ಸ್ ಅಂತೀವಿ, ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಮಾಡುವಂಥದ್ದು ಭಾಳ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ವ್ಯಾರಿಕೋಸ್ ವೆಯಿನ್ಸ್ ಅವರಿಗೆ. ನಾನು ವಾಕಿಂಗ್ ಮಾಡೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, 10 ಅನುಕೂಲಗಳು ವಾಕಿಂಗ್ ಮಾಡೋದ್ರಿಂದ ಆಗುವಂಥದ್ದು. ಹಾರ್ಟ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ. ಬರೀ ಸಿಂಪಲ್ ಬೆಸ್ಟ್ ಎಕ್ಸಸೈಸ್ ಅಂದರೆ ವಾಕಿಂಗು. ಸೊ ಅದೊಂದು ವಿಡಿಯೋ ಮಾಡಿ ದಯವಿಟ್ಟು ಆ ವಿಡಿಯೋನ ಎಂಡ್ ವಿಡಿಯೋದು ಹಾಕಿರ್ತೀನಿ ನೋಡಿ. ವಾಕಿಂಗ್ ಮಾಡೋದ್ರಿಂದ ಕೂಡ ಎಸ್ಪೆಷಲಿ ವ್ಯಾರಿಕೋಸ್ ವೆಯಿನ್ಸ್ ಅವರಿಗೆ ಭಾಳ ಅನುಕೂಲ ಆಗುತ್ತೆ. ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ, ಜೊತೆಗೆ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಆಟೋಮೆಟಿಕ್ಕಾಗಿ ವ್ಯಾರಿಕೋಸ್ ವೆಯಿನ್ಸ್ ಅಂತ ಸ್ಪೈಡರ್ ವೆಯಿನ್ಸ್ ಇರುವಂಥ ಸಿಂಟಮ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲ ಎರಡನೇ ದಿನದ ಏನಪ್ಪ ಅಂದರೆ ಕಾಫ್ ರೈಸಸ್ ಅಂತೇಳಿ. ಕಾಫ್ ರೈಸಸ್ ಸಿಂಪಲ್ಲು, ನೀವು ಕಾಲನ್ನ ಸ್ವಲ್ಪ ಸಾಧಾರಣ ಭುಜದ ಅಗಲಷ್ಟು ಒಂದು ಅಡಿ ಹತ್ರ ಅಗಲ ಮಾಡಿ ನಿಂತ್ಕೊಳ್ಳಿ. ನಾನು ಹಿಂದೆಡೆ ತೋರಿಸಿತ್ತು ನೋಡಿ, ಟೋಸ್ ಮೇಲೆ ನಿಂತ್ಕೊಳ್ಳೋದು, ಇಮ್ಡಿ ಎತ್ಬಿಟ್ಟಿದ್ದಾರೆ ಟೋಸ್ ಮೇಲೆ ನಿಂತ್ಕೊಳ್ಳೋದು. 10-15 ಸೆಕೆಂಡ್ ಅದೇ ಪೋಷನ್ ಮೇಂಟೈನ್ ಮಾಡೋಕ್ಕೂ ಮತ್ತೆ ಕೆಳಬರೋದು, ಮತ್ತೆ ಎತ್ತಬೇಕು ಒಂದು 15 ಸೆಕೆಂಡ್ 20 ಸೆಕೆಂಡ್ ಅದೇ ಪೋಷನ್ ಮೇಂಟೈನ್ ಮಾಡಿ ಕೆಳಬಿಡೋದು. ಈ ಥರ ಎಕ್ಸಸೈಸ್ ಒಂದು 15-20 ಒಂದೇ ಸಲ ಜಾಸ್ತಿ ಮಾಡಿಬಿಡಿ. ಗ್ರ್ಯಾಜುವಲ್ಗೆ ಅಂತಂತ ಜಾಸ್ತಿ ಮೊದಲು ಅಭ್ಯಾಸ ಇಲ್ಲ ಅಂದರೆ ಒಂದು 5-6 ಸಲ ಮಾಡಿ, ಆಮೇಲೆ 10-12 ಸಲ ಮಾಡಿ, ಗ್ರ್ಯಾಜುವಲ್ ನಂಬರ್ ಜಾಸ್ತಿ ಮಾಡ್ಕೊಂಡು ಒಂದು 15-20 ಸಲ ಈ ಥರ ಎಕ್ಸಸೈಸ್ ಮಾಡೋದು ಭಾಳ ಒಳ್ಳೆಯದು. ಎತ್ತ ಮೇಲೆ ಒಂದು 10-15 ಸೆಕೆಂಡ್ ಅದೇ ಥರ ಪೋಷನ್ ಮೇಂಟೈನ್ ಮಾಡಿ. ಕಾಫ್ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಆಗುತ್ತೆ. ಕಾಫ್ ಮಸಲ್ಸ್ಗೆ ಪ್ರೆಷರ್ ಹೇಳಿದ್ರೆ ಪೆರಿಫೆರಲ್ ಪಂಪ್ ಥರ ಪ್ರೆಷರ್ ಹಾಕಿ ಬ್ಲಡ್ನ ಟುವರ್ಡ್ಸ್ ಹಾರ್ಟ್ ಪಂಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಕಾಫ್ ಮಸಲ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಈ ಥರ ಕಾಫ್ ರೈಸ್ ಎಕ್ಸಸೈಸ್ ಮಾಡೋದ್ರಿಂದ ವ್ಯಾರಿಕೋಸ್ ವೆಯಿನ್ಸ್ಗೆ ಭಾಳ ಅತ್ಯದ್ಭುತವಾದ ರಿಸಲ್ಟ್ ಬರುತ್ತೆ. ಹಾಗಾಗಿ ಕಾಫ್ ರೈಸ್ನ ಖಂಡಿತ ಮಾಡಿದ್ದಾರೆ. ನೆಕ್ಸ್ಟು ಆ್ಯಂಕಲ್ ಸರ್ಕಲ್ಸ್ ಅಂತ ಹೇಳ್ತೀವಿ. ಆ್ಯಂಕಲ್ ಸರ್ಕಲ್ಸ್ ಸಿಂಪಲ್ ಕೂತ್ಕೊಂಡು ಮಾಡುವಂಥದ್ದು. ಸೊ ಒಂದು ಕಾಲು ಎತ್ತಿ ಆ್ಯಂಕಲ್ನ ಒಂದು 10-15 ಸೆಕೆಂಡು ಕ್ಲಾಕ್ ವೈಸ್ ರೊಟೇಟ್ ಮಾಡಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 10-15 ಸೆಕೆಂಡ್ ಮಾಡಿ, 10-15 ರೌಂಡ್ಸ್. ಸೊ ಈ ಥರ ಮಾಡೋದೇನಂತೆ, ನಿಮಗೆ ಪಾದದ್ದು ಮತ್ತು ಆ್ಯಂಕಲ್ ಜಾಯಿಂಟ್ ಮತ್ತು ಕಾಫ್ ಮಸಲ್ಸ್ ಸರೌಂಡಿಂಗ್ ಏನು ಟೆಂಡನ್ಸ್ ಇರ್ತಾರ, ಟಿಬಿಯಲ್ ಆಂಟಿಯರ್ ಟೆಂಡನ್ ಅಂತ ಹೇಳ್ತೀವಿ, ಪೆರೋನಿಯಲ್ ಟೆಂಡನ್ಸ್ ಅಂತ ಹೇಳ್ತೀವಿ, ಟಿಬಿಯಲ್ ಪೋಸ್ಟರ್ ಟೆಂಡನ್ಸ್. ಆ ಟೆಂಡನ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ, ಆ್ಯಂಕಲ್ ಜಾಯಿಂಟ್ಗೆ ಎಕ್ಸಸೈಸ್ ಆಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ವ್ಯಾರಿಕೋಸ್ ವೆಯಿನ್ಸ್ ಇರೋರಿಗೆ ಭಾಳ ಅನುಕೂಲಕಾರಿ. ಫಸ್ಟ್ ಒಂದು ಕಾಲ್ ಮಾಡಿ, ಅದಾದಮೇಲೆ ಇನ್ನೊಂದು ಕಾಲ್ ಮಾಡಿ. ಸೊ ಈ ರೀತಿ ಎಕ್ಸಸೈಸ್ ಆ್ಯಂಕಲ್ ಟ್ವಿಸ್ಟ್, ಆ್ಯಂಕಲ್ ಸರ್ಕಲ್ಸ್ ಮಾಡೋದ್ರಿಂದ ಏನಾಗುತ್ತೆ,
ಆಟೋಮೆಟಿಕಾಗಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಪೇಯ್ನು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸಿಂಪಲಾಗಿ ಕೂತ್ಕೊಂಡು ಮಾಡುವಂಥ ಎಕ್ಸಸೈಸ್. ಇದಕ್ಕೇನು ದೊಡ್ಡ ಜಿಮ್ಗೆ ಹೋಗಿ ಅಥವಾ ಕಷ್ಟಪಟ್ಟು ಮಾಡಬೇಕಾದ್ರೆ ಎಕ್ಸಸೈಸ್ ಅಲ್ಲಲ್ವಾ. ಆರಾಮ್ ಮನೇಲಿ ಕೂತ್ಕೊಂಡು ಟಿ ವಿಗೆ ಸೀರಿಯಲ್ ನೋಡ್ತಾನೋ ಏನೋ ಮಾಡ್ಕೊತಾನೋ ಅವ್ರ ಹತ್ರ ಮಾತಾಡ್ಕೊತ ಹರಟೆ ಹೊಡ್ಕೊತಾನೆ ಕೂತ್ಕೊಂಡೆ ಸೋಫಾ ಮೇಲೆ ಕೂತ್ಕೊಂಡೆ ಚೇ ಮೇಲೆ ಕೂತ್ಕೊಂಡು ಮಾಡುವಂಥ ಸಿಂಪಲ್ ಎಕ್ಸಸೈಸು. ಸೊ ವ್ಯಾರಿಕೋಸ್ ವೆಯಿನ್ಸ್ ಇರೋರು ರೆಗ್ಯುಲರ್ ಇದನ್ನು ಮಾಡಿ ಲಾಂಗ್ ಟರ್ಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಇಲ್ಲ ಇನ್ನೊಂದು ಸ್ವಿಮ್ಮಿಂಗ್ ಅಲ್ವಾ. ಸ್ವಿಮ್ಮಿಂಗು ನಾನ್ ವೇಟ್ ಬೇರಿಂಗ್ ಅಥವಾ ನಾನ್ ಲೋಡಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸ್ವಿಮ್ಮಿಂಗ್ ಮಾಡೋದು ಏನಾಗುತ್ತೆ, ಬಯಾನ್ಸಿ ಅಂತ ಇರುತ್ತಲ್ಲ, ಸೊ ಹಾಗೆ ಬಾಡಿ ವೆಯ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ನೀರಲ್ಲಿ ಮುಳುಗಿದ್ದಾಗ. ಸೊ ಹಾಗೆ ಮೂಮೆಂಟ್ಸ್ನ ಸಲೀಸಾಗಿ ಮಾಡ್ಬೋದು, ಆ್ಯಂಕಲ್ ಮೂಮೆಂಟ್ಸ್ ಇರ್ಬೋದು, ನೀ ಮೂಮೆಂಟ್ಸೇ ಮಾಡ್ಬೋದು, ಸಲೀಸಾಗುತ್ತೆ, ಜಾಸ್ತಿ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಈ ಸ್ವಿಮ್ಮಿಂಗ್ ಮಾಡಿದಾಗಲೂ ಕೂಡ ಕಾಫ್ ಮಸಲ್ಸ್ಗೆ ಥೈ ಮಸಲ್ಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ. ಆ ಎಕ್ಸಸೈಸ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ವ್ಯಾರಿಕೋಸ್ ವೆಯಿನ್ಸ್ಗೆ ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ವಾಪಸ್ ಹಾರ್ಟು ಕೂಡ ಬ್ಲಡ್ ಚೆನ್ನಾಗುತ್ತೆ. ಸೊ ಹಾಗೆ ಈ ಥರ ನಾನ್ ವೇಟ್ ಬೇರಿಂಗ್ ಸ್ವಿಮ್ಮಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಿಮ್ಮ ವ್ಯಾರಿಕೋಸ್ ವೆಯಿನ್ಸ್ಗೆ ಭಾಳ ಅನುಕೂಲ ಆಗುತ್ತೆ. ಅನುಕೂಲ ಇರೋರು ಸ್ವಿಮ್ಮಿಂಗ್ ಪೂಲ್ ಇರುವಂಥವ್ರು ಅನುಕೂಲ ಇರೋರು ಖಂಡಿತ ಸ್ವಿಮ್ಮಿಂಗ್ ಮಾಡೋದು ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಗೆಳೆಯರೆ, ಹೋಮ್ ರೆಮಿಡೀಸ್ ಏನೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಒಂದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ, ಅದು ವ್ಯಾರಿಕೋಸ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ ಗೆಳೆಯರೆ. ಕಾಲ್ಚೆ ಥರ ಇರುತ್ತೆ, ಟೈಟಾಗಿರುತ್ತೆ, ಎಲಾಸ್ಟಿಕ್ ಇರುತ್ತೆ. ಸೊ ಪಾದದಿಂದ ಹಿಡಿದು ತೊಡೆ ತನಕ, ಅರ್ಧ ತೊಡೆ ತನಕ ಹಾಕೋಬೋದು. ಲಾಂಗ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್ ಇರ್ತಾರೆ, ನಾವೆಲ್ಲ ಹೇಳ್ದಂಗೆ ತಾಯಂದರು ಲಾಂಗ್ ಟರ್ಮ್ ನಿಂತ್ಕೊಂಡು ಬೆಳಗ್ಗೆ 4-5 ಗಂಟೆಯಿಂದ ಹಿಡಿದು 9 ಗಂಟೆ 10 ಗಂಟೆ ಬೆಳಗ್ಗೆ ಎಲ್ಲ ತಿಂಡಿ ಅದು ಇದು ಮಾಡ್ಕೊಂಡಾಗ ನಿಂತ್ಕೊಂಡೇ ಇರ್ತಾರೆ. ಸೊ ಲಾಂಗ್ ಸ್ಟ್ಯಾಂಡಿಂಗು ಅಮ್ಮಂದಿರು ಇರ್ಬೋದು ಮನೇಲಿ, ಅಥವಾ ಟೀಚರ್ಸ್ ಇರ್ಬೋದು, ಅಥವಾ ನಿಮ್ಮ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಅಥವಾ ವೆಯ್ಟರ್ಸ್, ಯಾರು ಲಾಂಗ್ ಸ್ಟ್ಯಾಂಡ್ ನಿಂತ್ಕೊಂಡಿರ್ತಾರಲ್ಲ ಲೆಕ್ಚರ್ಸ್ ಅವ್ರಿಗೆಲ್ಲ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋದು ಏನಾಗುತ್ತೆ, ನಿಮ್ಗೆ ಕಂಪ್ರೆಸ್ ಮಾಡಿಟ್ಕೊಳುತ್ತೆ, ಒಳ್ಳೆ ಎಡಿಮ ಕಡಿಮೆ ಆಗುತ್ತೆ. ಲೋವರ್ ಲಿಂಬ್ ಎಡಿಮ ಅಂತ ಹೇಳ್ತೀವಿ. ವ್ಯಾರಿಕೋಸ್ ವೆಯಿನ್ಸ್ ಇರೋರಿಗೆ ಪಾದ ಮತ್ತು ಆ್ಯಂಕಲ್ ಹತ್ರ ಅಥವಾ ಲೆಗ್ಗಲ್ಲೆಲ್ಲ ಊತ ಬರೋ ಚಾನ್ಸ್ ಇರುತ್ತೆ. ಸೊ ಆ ಕಂಪ್ರೆಷನ್ ಟೈಟಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಊತನ ಅವಾಯ್ಡ್ ಆಗುತ್ತೆ, ಭಾಳ ಇಂಪಾರ್ಟೆಂಟ್. ಒಂದು ಊತ ಕಡಿಮೆ ಮತ್ತು ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಕಂಪ್ರೆಷನ್ ಸ್ಟಾಕಿಂಗ್ಸ್ನ ಉಪಯೋಗಿಸೋದು ಭಾಳ ಒಳ್ಳೆಯದು. ಲಾಂಗ್ ಟರ್ಮ್ ಉಪಯೋಗಿಸ್ಬೇಕಾಗತ್ತೆ. ಎಸ್ಪೆಷಲಿ ನೀವು ಮಲ್ಕೊಂಡಾಗ ನಿದ್ದೆ ಮಾಡುವಾಗ ತೆಗಿಬೋದು, ಕೂತ್ಕೊಂಡಿದ್ದಾಗ ತೆಗಿಬೋದು. ಯಾವ ಲಾಂಗ್ ಟರ್ಮ್ ನಿಂತ್ಕೊಂಡಿರ್ತೀರ ಅಥವಾ ವಾಕಿಂಗ್ ಮಾಡ್ತಿರ್ತೀರ ಅಂಥ ಟೈಮಲ್ಲಿ ಕಂಪ್ರೆಷನ್ ಸ್ಟಾಕಿಂಗ್ಸ್ನ ಉಪಯೋಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಲಾಂಗ್ ಟರ್ಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಕಂಪ್ರೆಷನ್ ಸ್ಟಾಕಿಂಗ್ಸ್ನ ಅಷ್ಟು ರೆಗ್ಯುಲರ್ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಜೆಂಟ್ಲ್ ಮಸಾಜ್ ಕೂಡ ಮಾಡ್ಬೋದು ಗೆಳೆಯರೆ. ಎಸ್ಪೆಷಲಿ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಇರ್ತೀವಿ, ಲ್ಯಾವೆಂಡರ್ ಆಯಿಲ್ ಅಂತ ಬರುತ್ತೆ, ರೋಸ್ಮೆರಿ ಆಯಿಲ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಆಯಿಲ್ಸ್ನ ಹಾಕ್ಕೊಂಡು ಜೆಂಟ್ಲ್ ಮಸಾಜ್ ಮಾಡೋದು, ತೀರಾ ಓವರಾಗಿ ಹೆವಿಯಾಗಿ ಮಾಡೋದು. ಜೆಂಟ್ಲ್ ಮಸಾಜ್ ಮಾಡೋದು ಈ ಥರ ಆಯಿಲ್ಗಳೇನಿದೆಯಲ್ಲ ಗೆಳೆಯರೆ, ಸಿಪ್ರೆಸ್ ಆಯಿಲ್ ಅಂತ ಕೂಡ ಬರುತ್ತೆ. ಈ ಥರ ಆಯಿಲ್ನ ನೀವು ಉಪಯೋಗಿಸೋದು ಏನಾಗುತ್ತೆ ಅಂತಂದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಆಯಿಲು ಇಟ್ ಇಸ್ ಪ್ರೂವನ್ ದಟ್ ನಿಮ್ಮ ರಕ್ತ ಪರಿಚಲನೆ ಇಂಪ್ರೂವ್ ಮಾಡುತ್ತೆ ಅಂತೇಳಿ. ಸೊ ಜೆಂಟ್ಲ್ ಮಸಾಜ್ ಮಾಡಿದಾಗ ಒಂದು ಹಾಯ್ ಥರ ಫೀಲಿಂಗು ಕೂಡ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಒಂದು ಮಸಾಜ್ ಮಾಡಿದಾಗ ಆಗುತ್ತೆ. ಜೊತೆಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಕಾಫ್ ಪೇಯ್ನ್ ಇರುವಂಥದ್ದು, ಕಾಫ್ ಸ್ಪ್ಯಾಸಮ್ ಇರುವಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ಈ ರೀತಿ ಜೆಂಟ್ಲ್ ಆಯಿಲ್ ಮಸಾಜ್ ಕೂಡ ಮನೇಲಿ ಮಾಡ್ಕೋಬೋದು ವ್ಯಾರಿಕೋಸ್ ವೆಯಿನ್ಸ್ ಇರುವಂಥವ್ರು. ಎಪ್ಸಮ್ ಸಾಲ್ಟ್ ಸೋಕ್ಸ್ ಅಂತ ಹೇಳ್ತೀವಿ. ಎಪ್ಸಮ್ ಸಾಲ್ಟ್ ಇದೆ, ಎಪ್ಸಮ್ಸಲ್ಲಿ ಮೆಗ್ನೀಷಿಯಮ್ ಇರುತ್ತೆ. ಸೊ ವಾರಕ್ಕೆ 3-4 ದಿವಸ ನಿಮ್ಮ ಅನುಕೂಲ ನೋಡಿಕೊಂಡು ಉಗುರು ಬೆಚ್ಚಿ ನೀರಲ್ಲಿ, ಒಂದು ಬಕೆಟ್ ನೀರಲ್ಲಿ ಎಪ್ಸಮ್ ಸಾಲ್ಟ್ನ ಒಂದು 3-4 ಚಮಚ ಹಾಕಿ ಕರಗಿಸಿ ಕಾಲನ್ನ ನೀರು ಮುಳ್ಸ್ಕೊಳ್ಳೋದ್ರಿಂದ ಆ ಬಿಸಿ ಶಾಖ ಸಿಗುತ್ತೆ. ಜೊತೆಗೆ ಸ್ವಲ್ಪ ನಿಮಗೆ ಆಯಂತ ಫೀಲಿಂಗ್ ಕೂಡ ಸಿಗುತ್ತೆ. ಪೇಯ್ನು, ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಏನು ಮೆಗ್ನೀಷಿಯಮ್ ಇರುತ್ತಲ್ಲ, ಆ ಕಾಫ್ ಮಸಲ್ಸ್ಗೆ ಒಂದು ಸ್ವೆಲ್ಲಿಂಗ್ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ಕಾಫು ನಿಮಗೆ ಕೆಲವರಿಗೆಲ್ಲ ಕಾಫ್ ಸ್ಪ್ಯಾಸಮ್ ಕೂಡ ಆಗ್ತಾಯಿತ್ತು, ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಎಪ್ಸಮ್ ಸಾಲ್ಟ್ ಬಾತ್ ಕೊಡ್ಬೋದು. ನೆಕ್ಸ್ಟ್ ಬಂದು ಕಂಪ್ರೆಷನ್, ಕೋಲ್ಡ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಯಾರಿಗೆ ಪೇಯ್ನ್ ಇರುತ್ತೆ, ಊತ ಇರುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ಅಂತ ಕೂಡ ಕೋಲ್ಡ್ ಕಂಪ್ರೆಷನ್ ಕೊಡ್ಬೋದು. ಪ್ಲಾಸ್ಟಿಕಲ್ಲಿ ಐಸ್ ಕ್ಯೂಬ್ ಹಾಕಿ ಇಟ್ಕೋಬೋದು, ಅಥವಾ ಕೋಲ್ಡ್ ಬಟ್ಟೆನ ಸುತ್ಕೋಬೋದು. ಈ ರೀತಿ ಮಾಡೋದ್ರಿಂದ ಕೂಡ ಪೇಯ್ನ್ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಸೊ ಯಾರಿಗೆ ಈ ಥರ ಪೇಯ್ನ್, ಸ್ವೆಲ್ಲಿಂಗ್, ಇನ್ಫ್ಲಮೇಷನ್ ಜಾಸ್ತಿ ಅವರು ಕೋಲ್ಡ್ ಕಂಪ್ರೆಷನ್ ಕೂಡ ಉಪಯೋಗಿಸ್ಕೊಳ್ಳೋದು ಭಾಳ ಅನುಕೂಲ ಆಗುತ್ತೆ. ವ್ಯಾರಿಕೋಸ್ ವೆಯಿನ್ಸ್ ಇರೋರು ಯಾವ್ಯಾವ ಸಿಂಪಲ್ ಲೈಫ್ ಸ್ಟೈಲ್ಸ್ ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳ್ತೀನಿ ಗೆಳೆಯರೆ. ನಾನು ಅವಾಗಲೇ ಹೇಳ್ದಂಗೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನಲ್ ಆಗಿರುತ್ತಲ್ಲ ಅವ್ರಿಗೆ ಬರುವಂಥದ್ದು. ತೀರಾ ಲಾಂಗ್ ಟರ್ಮ್ ನಿಂತ್ಕೊಳ್ಕೊಡಿ, ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳಿ. ಸಪೋಸ್ 1 ಅವರ್ ನಿಂತ್ಕೊಂಡಿದ್ರೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕೂತ್ಕೊಂಡು ಬ್ರೇಕ್ ತೊಗೋಬೋದು. ಮತ್ತು ಲಾಂಗ್ ಟರ್ಮ್ ಕೂತ್ಕೊಳ್ಳಬೇಡಿ, ಮಧ್ಯದಲ್ಲಿ ಬ್ರೇಕ್ ತೊಗೊಂಡು 5 ನಿಮಿಷ 10 ನಿಮಿಷ ಓಡಾಡ್ಕೊಂಡು ಬರ್ಬೋದು. ಸೊ ಲಾಂಗ್ ಟೈಮ್ ಸ್ಟ್ಯಾಂಡಿಂಗು, ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು, ಲಾಂಗ್ ಟರ್ಮ್ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿ. ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ವ್ಯಾರಿಕೋಸ್ ವೆಯಿನ್ಸು ಜಾಸ್ತಿ ಆಗೋದು ಅವಾಯ್ಡ್ ಆಗುತ್ತೆ. ಒಂದು ಎರಡನೇದು ಏನು ಮಾಡ್ಬೋದು ಅಂತಂದರೆ ಎಲಿವೇಟ್ ಯುವರ್ ಲೆಗ್ಸ್ ಅಂತ ಹೇಳ್ತೀವಿ. ಸೊ ನೀವು ಆಫೀಸಲ್ಲೇ ಇರ್ತೀರಾ, ಜಾಸ್ತಿ ಊತ ಬಂತಂದರೆ ಒಂದು 10-15 ನಿಮಿಷ ಕಾಲು ಎತ್ತರ ಹಿಡ್ಕೊಂಡು ಮಲ್ಕೋಬೋದು. ರಾತ್ರಿ ಮಲಗೋ ಕೂಡ ಕಾಲು ಎತ್ತರ ಹಿಡ್ಕೊಂಡು ಮಲ್ಕೋಬೋದು. ಎಲಿವೇಟ್ ಮಾಡಿದಾಗ ಲೆಗ್ಗು ಅದರಲ್ಲೂ ಕೂಡ ಎಕ್ಸೆಸ್ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಕಾಲನ್ನ ಎತ್ತರದಲ್ಲಿ ಇಟ್ಕೊಳ್ಳೋದು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ಬೋದು ಗೆಳೆಯರೆ. ನೆಕ್ಸ್ಟು ಬಂದು ವೇರಿಂಗ್ ಇನ್ ಕಂಫರ್ಟಬಲ್ ಕ್ಲೋತಿಂಗ್ ಅಂತ ಹೇಳ್ತೀವಿ ನೋಡಿ. ಕೆಲವರು ಟೈಟಾಗಿರೋ ಜೀನ್ಸ್ ಹಾಕ್ಕೊಂಡ್ಬಿಡ್ತಾರೆ, ಕೆಲವರು ಟೈಟಾಗಿರೋದು ಒಳ್ಳೆ ಸ್ಟಾಕಿಂಗ್ಸ್ ಹಾಕ್ಕೊಂಡ್ಬಿಡ್ತಾರೆ. ಸೊ ಟೈಟಾಗಿರೋದು ಬಟ್ಟೆ ಹಾಕ್ಕೊಂಡಾಗಲೂ ಕೂಡ ಕೆಲವು ಸರಿ ವೆಯಿನ್ಸ್ ಮೇಲೆ ಪ್ರೆಷರ್ ಬಿದ್ದು ಕೂಡ ರಕ್ತ ಪರಿಚಲನೆ ಕರೆಕ್ಟಾಗಿ ಆಗದಂಗೆ ಸ್ವೆಲ್ಲಿಂಗ್ ಬರೋ ಚಾನ್ಸ್ ಇರುತ್ತೆ. ಹಾಗೆ ಆದಷ್ಟು ಟೈಟ್ ಆಗಿರುವಂಥ ಬಟ್ಟೆಗಳನ್ನ ವ್ಯಾರಿಕೋಸ್ ವೆಯಿನ್ಸ್ ಇರೋರು ಹಾಕ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆ ಗೆಳೆಯರೆ. ಸೊ ನೆಕ್ಸ್ಟು ಬಾಡಿ ವೇಟು ಅಲ್ವಾ. ಬಾಡಿ ವೇಟ್ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ, ಒಬೆಸಿಟಿ ಇಸ್ ದ ಕಿಲ್ಲರ್ ಅಂತ ಹೇಳ್ತೈತಿ. ಯಾರ್ಯಾರಿಗೆ ವೆಯ್ಟ್ ಜಾಸ್ತಿ ಅವ್ರಿಗೆ
ವ್ಯಾರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ಇರೋರಿಗೆ, ವೆಯ್ಟ್ ಜಾಸ್ತಿ ಇರೋರಿಗೆ ಇನ್ನೂ ಜಾಸ್ತಿ ಕಾರಣ ಇರುತ್ತೆ. ಸೊ ಹಾಗಾಗಿ ನಿಮ್ಮ ವೆಯ್ಟ್ ಕಡಿಮೆ ಮಾಡೋದು ಭಾಳ ಇಂಪಾರ್ಟೆಂಟ್. ನಾನು ಯಾವಾಗ ನನ್ನ ಪೇಷಂಟ್ಸ್ಗೆ ಹೇಳ್ತಿರ್ತೀನಿ, ವೆಯ್ಟ್ ಜಾಸ್ತಿ ಇದ್ದಷ್ಟು ಎಲ್ಲ ಕಾಯಿಲೆಗಳಿಗೂ ಒಂದು ಔತಣಕೂಟ ಏರ್ಪಡಿಸಿ ಅವಾಯ್ಡ್ ಮಾಡ್ದಂಗೆ ಅಲ್ವಾ, ಇನ್ವಿಟೇಷನ್ ಕೊಟ್ಟಂಗೆ ಬನ್ನಿ ಕಾಯಿಲೆಗಳಿಗೆಲ್ಲ ಅಂತ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಥೈರಾಯ್ಡ್, ಪ್ರತಿಯೊಂದಕ್ಕೂ ವೆಯ್ಟ್ ಜಾಸ್ತಿ ಇದ್ದಷ್ಟು ತೊಂದರೆ. ಹಾಗಾಗಿ ಆದಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ. ವೆಯ್ಟ್ ಕಡಿಮೆ ಇದ್ದಷ್ಟು ವ್ಯಾರಿಕೋಸ್ ವೇನ್ಸ್ಗೂ ಒಳ್ಳೆಯದು, ಜೊತೆಗೆ ಓವರಾಲ್ ಹೆಲ್ತ್ ಕೂಡ ಒಳ್ಳೆಯದು. ಅದು ಭಾಳ ಇಂಪಾರ್ಟೆಂಟ್. ವೆಯ್ಟ್ ಕಂಟ್ರೋಲ್ ಜೊತೆಗೆ ಹೈಡ್ರೇಷನ್, ನೀರು ಯಥೇಚ್ಛವಾಗಿ ಕುಡಿಬೇಕು. ನೀರು ಯಥೇಚ್ಛವಾಗಿ ಕುಡಿದಷ್ಟು ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಬಾಡಿಯಲ್ಲಿ ನಿಮ್ಗೆ ಗೊತ್ತಿಗೆ 70% ವಾಟರ್ ಇದೆ. ಸೊ ಹಂಗಾಗಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಪೇನ್ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ಸಿಂಪಲ್ ಲೈಫ್ ಸ್ಟೈಲ್ ಆ್ಯಕ್ಟ್ಸ್ ಕೂಡ ಹೇಳಿದ್ದೀನಿ, ಒಂದು ಒಳ್ಳೆ ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ವ್ಯಾರಿಕೋಸ್ ವೇನ್ಸ್ ಯಾರಿಗಿದೆ ಅವರಿಗೆಲ್ಲ ದಯವಿಟ್ಟು ವೀಡಿಯೋನ ಫಾಲೋ ಮಾಡಿ, ಅವರು ನೋಡಲಿ. ನೀವು ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು 30ಕ್ಕೂ ಹೆಚ್ಚು ವೀಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್.